ಚನ್ನಪಟ್ಟಣ ತಾಲೂಕಿನ ಕೆಳಗೆರೆ ಗ್ರಾಮದಲ್ಲಿ ಸುಮಾರು 20-25 ಮನೆಗಳಿಗೆ ಸಂಚರಿಸಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು, ರಸ್ತೆ ಹಾಗೂ ಸಿಸಿ ಡ್ರೈನ್ ನಿರ್ಮಾಣ ಮಾಡಲು ನಮ್ಮ ಗ್ರಾಮದ ಕೆಲವರು ತಡೆ ಹಿಡಿದು ಕಾಮಗಾರಿಯನ್ನು ಮಾಡಲು ಬಿಡುತ್ತಿಲ್ಲ. ಈ ಕೂಡಲೇ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ರಸ್ತೆ ಹಾಗೂ ಸಿಸಿ ಡ್ರೈನ್ ನಿರ್ಮಿಸುವ ಮೂಲಕ ನಮಗೆ ನ್ಯಾಯ ದೊರಕಿಸಬೇಕು ಎಂದು ಕೆಳಗೆರೆ ಗ್ರಾಮದ ಹರೀಶ್ ಗೌಡ ಹಾಗೂ ನಿವಾಸಿಗಳು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ನಿವಾಸಿಗಳಾದ ಶಿವರಾಜು, ರಂಗಸ್ವಾಮಿ, ಪವನ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಸುಶೀಲಮ್ಮ, ಶಿವಲಿಂಗಮ್ಮ, ಇಂದ್ರಮ್ಮ, ಶಾಂತಮ್ಮ, ಚೌಡಮ್ಮ, ಉಮಾ ಹಾಗೂ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ನಮ್ಮ ಹೆಸರು ಹರೀಶ್ ಗೌಡ ಅಂತ, ಚನ್ನಪಟ್ಟಣ ತಾಲೂಕು, ಕೆಳಗೆರೆ ಗ್ರಾಮ. ಇದು ಆ್ಯಕ್ಚುಲಿ ಬಂದು 150 ವರ್ಷದಿಂದ ಒಡ್ಡಾಡ್ತಾ ರೋಡು. ಯಾಕೆಂದರೆ ಎಂಡಿಂಗಲ್ಲಿ ನೋಡಿದ್ರೆ ನೀವು ಅಲ್ಲಿ ಒಂದು ಮನೆ ಇದೆ, 150 ವರ್ಷದಿಂದ ಈಗಾನ ಬಿದೋಗೋ ಥರ ಇದೆ ಮನೆ. ಇಲ್ಲಿ ಗೌರ್ಮೆಂಟ್ ಚರಂಡಿ ಆಗಿದೆ, ಗೌರ್ಮೆಂಟ್ ವಾಟರ್ ಲೈನ್ ಆಗಿದೆ, ಪವರ್ ಲೈನ್ ಆಗಿದೆ, ಎಲ್ಲ ಆಗಿದೆ. ಈಗ ನೋಡಿ, ಮುಖ್ಯಮಂತ್ರಿ ಯೋಜನೆ ಕಡೆಯಿಂದ ರಸ್ತೆ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ನಮಗೆ ಇದು ಕೊಟ್ಟಿದ್ದಾರೆ. ಇವಾಗ ನೋಡಿದ್ರೆ ಇದು ಎಲ್ಲ ಮಾರಾಟ ಆಗಿ ಎಲ್ಲ ಆದಮೇಲೆ, ರೋಡೆಲ್ಲ ಆದಮೇಲೆ ಇವಾಗ ನಮ್ಮದು ಜಮೀನು ಅಂತ ಕಿತಾಪತಿ ಮಾಡಿ ಸೆಂಟ್ರಲ್ಲು ಕಲ್ಲು ನೆಟ್ಟಿ ತುಂಬ ತೊಂದರೆ ಕೊಡ್ತಿದ್ರು. ಅವಾಗಿಂದ ನಾವು ಯಾವುದು ಬೇಡ, ಅದು ಯಾರಿಗೂ ತೊಂದರೆ ಆಗಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು, ಅವ್ರದ್ದು ಜಮೀನು ಎಂಡಿಂಗ್ ಐತೆ, ಅವ್ರಿಗೂ ಒಡ್ಡಾಡೋಕೆ ರೋಡ್ ಇಲ್ಲ ಅಂದ್ಬಿಟ್ಟು ನಾವು ಸಮಾಧಾನದಿಂದ ನಾವು ಕೇಳಿ ಸಾಕಾಯಿತು. ನಿನ್ನೆಲ್ಲ ಬಂದು MLA ಹತ್ರ ಮಾತಾಡೋದು, MP ಅವ್ರ ಹತ್ರ ಮಾತಾಡಿದ್ದೀವಿ, ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ಪರ್ಮಿಷನ್ ಕೊಟ್ಟು ತಹಸೀಲ್ದಾರ್ ಅವತ್ತು 107 ಕೇಸು ಹಾಕಿದ್ದಾರೆ ಈ ರೋಡ್ ಬಗ್ಗೆನೂ. 107 ಕೇಸ್ ಆದಮೇಲೆ ಅದು ಕ್ಲಿಯರ್ ಮಾಡಿ ಅವ್ರು ಹೇಳಿದ್ದಾರೆ, ರೋಡ್ ಮಾಡೋಕ್ಕೆ ಯಾವ ತೊಂದರೆ ಕೊಡಬಾರ್ದು, ನೀನೇನಿದೆ ಕಾನೂನು ಪ್ರಕಾರ ತಗೊಬಂದು, ನೀನೇನಿದೆ ಕಾನೂನು ಪ್ರಕಾರ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ರೋಡ್ ಮಾಡೋಕ್ಕೆ ಇವತ್ತು JCP ಬಂದಿದೆ, ಎಲ್ಲರೂ ಬಂದಿದ್ದಾರೆ ರೋಡ್ ಮಾಡೋಕ್ಕೆ. ಬಟ್ ಇವಾಗ ಅವ್ರು ಬಿಡ್ತಾ ಇಲ್ಲ. ಯಾಕೆಂದರೆ ಅರುಣ್ ಅಂತ ಅವ್ರು ಬಂದು ಮೇಷ್ಟ್ರು, ಒಬ್ಬ ಮೇಷ್ಟ್ರಾಗಿ ಹೇಳ್ಕೊಡ್ಬೇಕಾದ್ರು ಅವ್ರು ಬಂದು ನಿಂತ್ಕೋತಾ ಇಲ್ಲ. ಅವ್ರು ಬಾಮೈದನ್ನು ಕಳಿಸೋದು, ಎಲ್ಲದಕ್ಕೂ ನೀನು ಮುಂದೆ ಹೋಗು, ನಂದು ಮೇಷ್ಟ್ರ ಕೆಲಸ ಹೊಂಟವ್ರೆ, ನಮ್ಮ ಪಿಂಚಣಿ ಹೊಂಟೋಗುತ್ತೆ ಅನ್ನೋದು ಮುಂದೆ ಕಳಿಸೋದು ಅಪ್ಪನ. ಇದಕ್ಕೆಲ್ಲ ಕಾರಣ ಅವ್ರ ಮಕ್ಕಳು ಅರುಣ್, ಉಮೇಶು, ಮತ್ತು ಹಂಸರಾಜು ಮತ್ತು ಸತೀಶು. ಇದು ಪ್ರಾಬ್ಲಮ್ ಇರೋದು ಈ ರೋಡ್ಗೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ರೋಡ್ ಹೆಂಗಿದೆ ಅಂತ. ಇದು ಮುಂದೆ ಹೋದ್ರೆ ಈ ಚರಂಡಿ ಅರ್ಧಕ್ಕೆ ಇದೆ. ರೋಡ್ ಮಧ್ಯೆ ರೋಡಲ್ಲಿ ಚರಂಡಿ ಮಾಡ್ಕೊಂಡಿದ್ದಾರೆ ಪಾಪ. ಅರುಣ್ಗೆ ಹಂಸರಾಜ್ ಮಗ ಆಗ್ಬೇಕು, ಉಮೇಶು ಅಣ್ಣ ಆಗ್ಬೇಕು, ಅರುಣ್ ತಮ್ಮ ಆಗ್ಬೇಕು, ಸತೀಶ್ ಬಂದು ಅವ್ರ ಬಾಮೈದ. ಹಂಸರಾಜ್ ಚಿಕ್ಕಪ್ಪ ಇವರು, ಹಂಸರಾಜ್ ಅರುಣ್ ಮಗ, ಉಮೇಶ್ ಬಂದು ಚಿಕ್ಕಪ್ಪ, ಅವ್ರ ಮಾವ ಸತೀಶ್. ಅಂದ್ರೆ ಡ್ರಾಮಾ ಮಾಸ್ಟರ್, ಸ್ಕೂಲ್ ಮಾಸ್ಟರ್. ಯಾವ ಸ್ಕೂಲ್? ಅಬ್ಬೂರು, ಅರುಣ್ ಕುಮಾರ್ ಅಬ್ಬೂರು. ಅವ್ರ ಮೇಲೆ ಪ್ರಕರಣ ದಾಖಲಾಗದ? ಮುಂಚೆನೆ ಪ್ರಕರಣ ಬೇಕಾಗಿದೆ, ಯಾವುದೋ ಒಂದು ಅಕ್ಕಿ ಕಳ್ತನ ಮಾಡ್ಬಿಟ್ಟು ಅದು ಪ್ರಕರಣ ದಾಖಲಾಗಿದೆ. ಈಗ ಯಾವ್ದು ದಾಖಲೆ ಆಗಿಲ್ಲ. ಯಾಕೆಂದ್ರೆ ಅವ್ರು ಬರ್ತಾ ಇಲ್ವಲ್ಲ, ಎಲ್ಲಿ ಬಂದ್ರೆ ಸಿಗಾಕೊಂಡು ನಮ್ಮ ಪಿಂಚಣಿ ಹೊಂಟಾಗುತ್ತೆ ಅಂತ ಬರ್ತಾ ಇಲ್ಲ. ಅವ್ರ ಬಾಮ ಇದನ್ನು ಕಳಿಸಿ ಏನು ಎಲ್ಲರಿಗೂ ದಬ್ಬಾಳಿಕೆ ಮಾಡೋದು. ಮತ್ತೇನಾರ ನಿಮ್ಮ ತಾತಂಗ್ ಕೊಟ್ಟಿದ್ದೀರಿ ಎಲ್ಲರೂ ನೀವು ಕೇರಿಯವರೆಲ್ಲ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಲೇಡೀಸ್ಗೆ. ಅವನು ಯಾರೋ ಸತೀಶ್ ಅನ್ನೋನು. ನಾವು ಒಂದು ಅರ್ಜಿ ಕೊಡುವ ತಾಲೂಕ್ ಆಫೀಸ್ಗೆ ಅಂತ ಅರ್ಜಿ ಹಾಕೋ ಈ ಬೆಳ್ಳಾಲ್ ಕೈಲಿ ಸೈನ್ ಮಾಡಿಸ್ಕೊಂಡ್ರೆ ಈ ಕೇರಿ ಬಡ್ಡಿರೆಲ್ಲ ಸೈನ್ ಮಾಡ್ಕೊಟ್ಟವ್ರೆ ಅಂತ ಈ ಬಡ್ಡಿರೆಲ್ಲ ಸೈನ್ ಮಾಡ್ಕೊಟ್ಟವ್ರೆ, ನಮ್ಮ ತಾತಂಗ್ ಕೊಟ್ಟಿದ್ದೀರಾ, ಈ ತರ ಎಲ್ಲ ಕೆಟ್ಟ ಮಾತುಗಳು ಮಾತಾಡೋ. ನೋಡಿ, ಈಗ ಆಲ್ರೆಡಿ ಬಂದು ಇದು ನೋಡ್ತೀರಾ, ಆಗಸ್ಟ್ ಅಲ್ಲಿ ನಾವು 18ರಲ್ಲಿ 2025 ನಾವು ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ಗೆ ಈ ಕಲ್ ತೆಗಿಸಿ ಅನ್ಬಿಟ್ಟು.